ಈಗ ನಾವು ನಕ್ಷತ್ರ ಬೆಂಕಿ ಜೋಡಣೆ ಅಥವಾ ಸ್ಟಾರ್ ಫೈರ್ ಅಂತ ಹೇಳ್ತೀವಿ. ಆ ಒಂದು ಬೆಂಕಿಯನ್ನು ನಾವು ಯಾವ ರೀತಿ ಕಟ್ಟಿಗೆಗಳನ್ನು ಜೋಡಿಸಿ ಬೆಂಕಿಯನ್ನು ಹೊತ್ತಿಸ್ತೀವಿ ಅಂತಕ್ಕಂಥ ಒಂದು ಪ್ರಾಯೋಗಿಕ ಒಂದು ಕಾರ್ಯವನ್ನು ಇದೀಗ ನಾವು ತಿಳ್ಕೊಳ್ಳುವಂಥ ಸಂದರ್ಭ. ಮೊದಲನೇದಾಗಿ ನಾವು ಕಟ್ಟಿಗೆಗಳನ್ನು ಒಂದು ನಕ್ಷತ್ರ ಆಕಾರದಲ್ಲಿ ಜೋಡಣೆ ಮಾಡಬೇಕಾಗ್ತದೆ. ಈ ರೀತಿ ಜೋಡಣೆಯನ್ನು ಮಾಡಿಕೊಂಡು ನಂತರ ಅದರ ಮೇಲೆ ಒಣ ಎಲೆಗಳನ್ನು ಅಥವಾ ಒಣ ಹುಲ್ಲಿನ ಒಂದು ಸಂಗ್ರಹವನ್ನು ಹಾಕ್ಕೊಳ್ಬೇಕಾಗ್ತದೆ. ಒಣ ಹುಲ್ಲನ್ನು ಈ ರೀತಿ ನಾವು ಮಾಡಿಕೊಂಡು ಹೊರಗಡೆ ಇರುವಾಗ, ಹೊರಗಡೆ ಅಂತಂದರೆ ಮನೆಯಿಂದ ಹೊರಗಡೆ ಇದ್ದಾಗ ನಾವು ಈ ರೀತಿ ಕಟ್ಟಿಗೆಗಳನ್ನು ಜೋಡಿಸಿ ಅಡುಗೆಯನ್ನು ಮಾಡಲಿಕ್ಕೆ ಉಪಯೋಗ ಮಾಡ್ಕೊಳ್ತೀವಿ. ಇನ್ನೊಂದು ವಿಶೇಷ ಅಂತಂದರೆ ಯಾರು ಹಿಮ ಪ್ರದೇಶದ ಒಂದು ಇದರೊಳಗಿರ್ತಾರೆ, ಗಡಿಯೊಳಗಿರ್ತಾರೆ ಅಥವಾ ಧ್ರುವ ಪ್ರದೇಶದಲ್ಲಿ ಇರ್ತಾರೆ, ಅಲ್ಲಿರ್ತಕ್ಕಂಥ ಜನ ಈ ಒಂದು ಬೆಂಕಿಯನ್ನು ತಮ್ಮ ಕೊಠಡಿಯಲ್ಲಿ ಅಥವಾ ತಮ್ಮ ರೂಮಲ್ಲಿ ಈ ರೀತಿ ಬೆಂಕಿಯನ್ನು ಹೊತ್ತಿಸಿಕೊಂಡು ಇಟ್ಟುಕೊಂಡಾಗ ರಾತ್ರಿ ಹೊತ್ತು ಇಡೀ ಆ ಒಂದು ಕೋಣೆ ಬಿಸಿಯಾಗಿ ಇರ್ತದೆ. ಎಲ್ಲರನ್ನೂ ಕೂಡ ಬೆಚ್ಚನೆ ಒಂದು ವಾತಾವರಣದಲ್ಲಿ ಇಡಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳ್ತಾ, ಇದರ ಒಂದು ವಿಶೇಷತೆ ಅಂತಂದರೆ ನಕ್ಷತ್ರ ಆಕಾರದಲ್ಲಿ ನಾವು ಕಟ್ಟಿಗೆಯನ್ನು ಜೋಡಿಸೋದು ವಿಶೇಷವಾದದ್ದು. ಹಾಗಾಗಿ ಇದಕ್ಕೆ ನಾವು ನಕ್ಷತ್ರ ಜೋಡಣೆಯ ಬೆಂಕಿ ಜೋಡಣೆ ಅಂತ ಹೇಳ್ತೀವಿ. ಧನ್ಯವಾದ.